ವಯಸ್ಸಿನ 32ನೆಯ ದಿನದಲ್ಲಿದ್ದೇವೆ. ಈ ದಿನದಲ್ಲಿ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಮಾಡಬೇಕಾದಂಥ ಕಾರ್ಯ ಯಾವುದೆಂದರೆ, ನಾವು ಓದಿಕೊಳ್ಳೋಣ. 22ನೆಯ ಅಧ್ಯಾಯ 6ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನಾನಾದರೂ ಉಳದಂಥವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ ಎಂಬುದಾಗಿ. ಹೌದು, ಇಲ್ಲಿ ದಾವೀದನು ಹೇಳ್ತಾ ಇರುವಂಥ ಒಂದು ಮಾತಾಗಿದೆ. ಇಲ್ಲಿ ದಾವೀದನು ತನ್ನನ್ನು ತಾನು ಉಳದಂಥವನು ಎಂಬಂಥ ರೀತಿಯಲ್ಲಿ ಇವತ್ತು ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ. ಹೌದು, ಆತನು ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ದರೂ ಕೂಡ ಆತನು ತಗ್ಗಿಸಲ್ಪಡುತ್ತಾ ಇದ್ದಾನೆ. ಆತನ ಜೀವಿತವನ್ನು ನಾವು ನೋಡುವುದಾದರೆ ಅನೇಕ ಮನುಷ್ಯರಿಂದ ತಿರಸ್ಕಾರ ಹೊಂದುತ್ತಾ ಇದ್ದಾನೆ. ತನ್ನ ಸ್ವಂತ ಕುಟುಂಬದವರಿಂದಲೇ ಆತನು ತಿರಸ್ಕಾರ ಹೊಂದುತ್ತಾ ಇದ್ದಾನೆ. ಆತನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನು, ಬಲಹೀನನು ಎಂಬಂಥ ರೀತಿಯಲ್ಲಿ ಆತನನ್ನು ಅನೇಕರು ನಿಂದಿಸುತ್ತಾ ಇದ್ದಾರೆ, ಆತನನ್ನು ತಿರಸ್ಕರಿಸುತ್ತಾ ಇದ್ದಾರೆ. ಇವತ್ತು ನಾವು ನೋಡಿಕೊಳ್ಳುವುದಾದರೆ ಯೇಸು ಸ್ವಾಮಿಯನ್ನು ಕೂಡ ಅಷ್ಟೇ ಇದೇ ರೀತಿಯಲ್ಲೇ ಎಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದರು. ಆತನಿಂದ ಅನೇಕರು ಅದ್ಭುತಗಳನ್ನು ಹೊಂದಿಕೊಂಡರು, ಅನೇಕರು ಬಿಡುಗಡೆಯನ್ನು ಪಡೆದುಕೊಂಡರು. ಆದರೂ ಕೂಡ ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದರು. ಆತನನ್ನು ಯಾರು ಬೇಡ ಎಂಬುದಾಗಿ ಎಲ್ಲರೂ ಕೂಡ ಹೇಳಿದ್ರು. ಸೊ ಇವತ್ತು ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ತಿರಸ್ಕರಿಸಲ್ಪಟ್ಟನೋ ಲೋಕದಲ್ಲಿ, ಅದೇ ರೀತಿಯಲ್ಲಿ ಇವತ್ತು ಜನರಗಳಿಂದ ನೀವು ಇವತ್ತು ತಿರಸ್ಕರಿಸಲ್ಪಡುತ್ತಾ ಇರಬಹುದು. ಒಂದು ವೇಳೆ ನಿಮ್ಮ ಸ್ವಂತ ಕುಟುಂಬವೇ ನಿಮ್ಮನ್ನು ತಿರಸ್ಕರಿಸುತ್ತಾ ಇರಬಹುದು. ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರುವುದಾದರೂ, ಏನೇ ಮಾಡಿದ್ರೂ ಕೂಡ ನಿಮ್ಮನ್ನು ಇವತ್ತು ಕೀಳಾಗಿ ನೋಡುತ್ತಾ ಇರಬಹುದು, ತಿರಸ್ಕರಿಸುತ್ತಾ ಇರಬಹುದು, ನಿಮ್ಮನ್ನು ನೋವುಪಡಿಸುತ್ತಾ ಇರಬಹುದು. ಇವತ್ತು ಅದಕ್ಕೆ ಚಿಂತೆ ಪಡಬೇಡಿರಿ. ದೇವರು ಯಾವ ರೀತಿಯಲ್ಲಿ ದಾವೀದನನ್ನು ತಿರಸ್ಕರಿಸಿದಂಥ ಕುಟುಂಬದವರ ಮಧ್ಯದಲ್ಲಿ, ತಿರಸ್ಕಾರ ಪಟ್ಟಂಥ ಜನಗಳ ಮಧ್ಯದಲ್ಲೇ ದೇವರು ತಲೆ ಎತ್ತಿ ನಿಲ್ಲಿಸಿದರೋ, ಒಂದು ಅರಸನಾಗಿ ದೇವರು ಮಾರ್ಪಡಿಸಿದ್ದಾರೋ, ಅನೇಕರು ಆತನ ಕುರಿತು ಆಶ್ಚರ್ಯವಾಗಿ ಮಾತನಾಡುವ ಹಾಗೆ ದೇವರು ನಿಲ್ಲಿಸಿದರು. ಅದೇ ರೀತಿಯಲ್ಲೇ ಇವತ್ತು ದೇವರು ನಿಮ್ಮನ್ನು ಕೂಡ ವಿಶೇಷವಾಗಿ ನಿಲ್ಲಿಸುವ ಆತನಾಗಿದ್ದಾನೆ. ಯಾರ ಮಧ್ಯದಲ್ಲಿ, ಯಾವ ಜನಗಳ ಮಧ್ಯದಲ್ಲಿ ನೀವು ಇವತ್ತು ತಿರಸ್ಕರಿಸಲ್ಪಡುತ್ತಾ ಇದ್ದೀರೋ ಅವರ ಮಧ್ಯದಲ್ಲಿ ದೇವರು ನಿಮ್ಮ ತಲೆಯನ್ನು ಎತ್ತುವ ಆತನಾಗಿದ್ದಾನೆ. ಇವತ್ತು ಕ್ರಿಸ್ತನನ್ನು ನಂಬಿಕೊಳ್ಳಿರಿ, ಆತನು ನಿಮ್ಮನ್ನು ನಿಶ್ಚಯವಾಗಿ ಆತನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.